ಇನ್ನು ಮುಂದೆ ಗುರಿ ಇತ್ತು, ಆದರೆ ಸವಾಲು ಬೆನ್ನೇರಿತ್ತು. ಸವಾಲಿಗೆ ಅಂಜಲಿಲ್ಲ, ಗುರಿ ಮುಟ್ಟದೇ ಬಿಡಲಿಲ್ಲ. ಇದು ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಆಡಳಿತ ನಡೆಸಿದಂತ ರೀತಿ. ಸವಾಲಿನ ಮಧ್ಯೆಯೂ ಜನ ಮೆಚ್ಚುವ ಆಡಳಿತ ಕೊಟ್ಟಂತ ಎಸ್.ಎಂ. ಕೃಷ್ಣ ಬೆಂಗಳೂರಿನ ಅಭಿವೃದ್ಧಿಗಂತೂ ದೊಡ್ಡ ಅಡಿಪಾಯವನ್ನೇ ಹಾಕಿದ್ರು. ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದ್ರೆ ಅದಕ್ಕೆ ಮೇನ್ ಪಿಲ್ಲರ್ ಎಸ್.ಎಂ. ಕೃಷ್ಣ. ಆಧುನಿಕ ಬೆಂಗಳೂರಿಗೆ ಎಸ್.ಎಂ. ಕೃಷ್ಣ ಅಡಿಪಾಯ. ಐಟಿಗೆ ಬೂಸ್ಟ್, ಫ್ಲೈಓವರ್ಗಳಿಗೆ ಪಿಲ್ಲರ್. ಎಸ್ಎಂಕೆ ಸಿಂಗಾಪುರ ಕನಸು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಕಟ್ಟಿದ್ರು, ವಿಕಾಸಸೌಧ ಕಟ್ಟಿದವರು ಎಸ್.ಎಂ. ಕೃಷ್ಣ. ಬೆಂಗಳೂರನ್ನ ವಿಶ್ವದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ್ರು. ಸಾವಿರದ 2004 ಸಿಎಂ ಆಗಿ ಸೇವೆ ಸಲ್ಲಿಸಿದ್ದ ಎಸ್.ಎಂ. ಕೃಷ್ಣ ಆಧುನಿಕ ಬೆಂಗಳೂರಿನ ಕನಸು ಕಂಡಿದ್ರು. ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ ಅಂತಿದ್ರು. ಆದರೆ ಬೆಂಗಳೂರು ಸಿಂಗಾಪುರ ಆಗದಿದ್ರು ಐಟಿ ಕ್ಯಾಪಿಟಲ್ ಆಗಿ ದೇಶದ ಗಮನ ಸೆಳೆದಿತ್ತು. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಹೆಸರು ಗಳಿಸಿತು. ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಗೆ ಹಲವು ಯೋಜನೆಗಳನ್ನ ರೂಪಿಸಿ ಐಟಿ-ಬಿಟಿ ಕ್ಷೇತ್ರಕ್ಕೆ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಿದ್ರು. ಬೆಂಗಳೂರನ್ನ ಜಾಗತಿಕ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ್ರು. ದೇಶ ವಿದೇಶಿ ಐಟಿ-ಬಿಟಿ ಕಂಪನಿಗಳನ್ನ ಬೆಂಗಳೂರಿಗೆ ಕರೆತಂದು ಬಂಡವಾಳ ಹೂಡಿಕೆ ಮಾಡಿಸಿದ್ರು. ತಾಲೂಕು ಮಟ್ಟದಲ್ಲಿ ಭೂಮಿ ತಂತ್ರಜ್ಞಾನ ಜಾರಿಗೆ ತಂದು ಭೂಮಿ ಯೋಜನೆಯಡಿ ಜಮೀನಿನ ಪತ್ರ ಡಿಜಿಟಲೀಕರಣ ಮಾಡಿದ್ರು. ಈಗಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬುನಾದಿ ಹಾಕಿಕೊಟ್ರು. ನಮ್ಮ ಮೆಟ್ರೋಗೆ ಅಷ್ಟೇ ಯಾಕೆ, ಮುಂದೊಂದು ದಿನ ಬೆಂಗಳೂರು ಟ್ರಾಫಿಕ್ ನಗರವಾಗುತ್ತೆನ್ನೋ ಭವಿಷ್ಯ ತಿಳಿದು ಅನೇಕ ಫ್ಲೈಓವರ್ಗಳಿಗೆ ಪಿಲ್ಲರ್ ಹಾಕಿದವರು. ಹೆಬ್ಬಾಳ, ಎಚ್.ಎಸ್.ಆರ್. ಲೇಔಟ್, ಸಿಲ್ಕ್ ಬೋರ್ಡ್, ರಿಚ್ಮಂಡ್ ಸರ್ಕಲ್ ಫ್ಲೈಓವರ್ಗಳಿಗೆ ಅಡಿಪಾಯ ಹಾಕಿದ್ರು. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟ. ಕೃಷ್ಣ ಆಡಳಿತದಲ್ಲಿ ಅಚ್ಚಳಿಯದೆ ಉಳಿದಿರುವ ಕ್ರಾಂತಿಕಾರಕ ಯೋಜನೆ ಅಂದರೆ ಮಧ್ಯಾಹ್ನದ ಬಿಸಿ ಊಟ. ತುಮಕೂರಿನ ಸಿದ್ಧಗಂಗಾ ಮಠ ಮತ್ತು ಸುತ್ತೂರು ಮಠಗಳ ಭಕ್ತರಾಗಿದ್ದ ಎಸ್.ಎಂ. ಕೃಷ್ಣ ಅಲ್ಲಿನ ಅಕ್ಷರ ದಾಸೋಹ, ಅನ್ನ ದಾಸೋಹದಿಂದ ಪ್ರೇರಣೆಗೊಂಡಿದ್ರು. 2001ರಲ್ಲಿ ಮಕ್ಕಳನ್ನ ಶಾಲೆಗೆ ಕರೆತರಲು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜಾರಿಗೆ ತಂದ್ರು. ಸವಾಲಿನ ನಡುವೆಯೂ ಜನಮೆಚ್ಚುವ ಆಡಳಿತ. ಹಾಗೆ ನೋಡಿದ್ರೆ ಎಸ್.ಎಂ. ಕೃಷ್ಣ ಅವರ ಅಧಿಕಾರಾವಧಿ ಹುಲ್ಲು ಹಾಸಿನಲ್ಲಿ ನಡೆದಷ್ಟು ಸುಲಭವಾಗಿರಲಿಲ್ಲ. ಅಧಿಕಾರ ಅವಧಿಯ ಉದ್ದಗಲಕ್ಕೂ ಒಂದಲ್ಲ ಒಂದು ಸವಾಲುಗಳು ಎದುರಾಗುತ್ತಲೇ ಇದ್ವು. ಎಸ್.ಎಂ.ಕೆ ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಕುಮಾರ್ ಅಪಹರಣವಾಗಿತ್ತು. ರಾಜ್ಕುಮಾರ್ ಅಪಹರಣದ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ರಾಜ್ಯಕ್ಕೆ ಹಬ್ಬಿತ್ತು. ಅಭಿಮಾನಿಗಳು ಆಕ್ರೋಶಭರಿತರಾಗಿದ್ರು. ರಾಜ್ಯದಲ್ಲೂ ಲಾ ಅಂಡ್ ಆರ್ಡರ್ ಕಾಪಾಡಬೇಕಿತ್ತು. ಕರ್ನಾಟಕ ತಮಿಳುನಾಡು ಗಡಿಯ ಕಾಡಿನಲ್ಲಿದ್ದ ರಾಜ್ಕುಮಾರ್ ಅವರನ್ನ ಸುರಕ್ಷಿತವಾಗಿ ಕರೆತರಬೇಕಿತ್ತು. ತಮ್ಮ ಚಾಕಚಕ್ಯತೆಯಿಂದ, ಚಾಣಾಕ್ಷತನದಿಂದ ಅಧಿಕಾರ ನಿಭಾಯಿಸಿದ ಎಸ್.ಎಂ. ಕೃಷ್ಣ 108 ದಿನಗಳ ಬಳಿಕ ರಾಜ್ಕುಮಾರ್ ಅವರನ್ನ ಸೇಫ್ ಆಗಿ ಕರೆತಂದ್ರು. ದಾಹ ನೀಗಿಸಲು ಮೋಡ ಬಿತ್ತನೆ ಮಾಡಿದ ಕೃಷ್ಣಾಗಿ ಬರಸಿಡಿಲು. ಒಂದು ಸವಾಲು ಗೆದ್ದು ನಿಟ್ಟುಸಿರು ಬಿಡುವಾಗಲೇ ಎಸ್.ಎಂ. ಕೃಷ್ಣ ಸರ್ಕಾರಕ್ಕೆ ಭೀಕರ ಬರಗಾಲ ಸವಾಲಾಗಿ ಪರಿಣಮಿಸಿತ್ತು. ರಾಜ್ಯದಲ್ಲಿ ಮಳೆ ಕೈಕೊಟ್ಟು ಭೀಕರ ಬರಗಾಲ ಸೃಷ್ಟಿಯಾಗಿತ್ತು. ಕೆರೆ ಕಟ್ಟೆಗಳು ಒಣಗಿ ಹೋಗಿತ್ತು. ಜಲಾಶಯಗಳು ಒಣಗಿ ನೀರಿಗಾಗಿ ಹಾಹಾಕಾರ ಎದ್ದಿತ್ತು. ಅನಾವೃಷ್ಟಿಯಿಂದ ಕಂಗೆಟ್ಟಿದ್ದ ಕೃಷ್ಣ ಸರ್ಕಾರ ಜನರ ದಾಹ ನೀಗಿಸಲು ಕೈಗೊಂಡ ಮೋಡ ಬಿತ್ತನೆ ಯೋಜನೆ ಕೈಗೊಂಡಿತ್ತು. ಆದರೂ ದುರಾದೃಷ್ಟವಶಾತ್ ಮಳೆ ಬರಲಿಲ್ಲ. ಅವತ್ತು ತಮಿಳುನಾಡಿನಿಂದಲೂ ಕಾವೇರಿ ನೀರು ಹರಿಸುವಂತೆ ಒತ್ತಾಯವಿತ್ತು. ನೀರಿಲ್ಲದ ಕಾರಣ ತಮಿಳುನಾಡಿಗೆ ನೀರು ಹರಿಸದೆ ಸೆಡ್ಡು ಹೊಡೆದು ಬೆಂಗಳೂರಿನಿಂದ ಮಂಡ್ಯಕ್ಕೆ ಪಾದಯಾತ್ರೆ ಮಾಡಿದ್ದು ಇತಿಹಾಸ. ಬ್ಯೂರೋ ರಿಪೋರ್ಟ್, TV9.